ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಜೈನ್ ಸೊಸೈಟಿ ಮಂಗಳೂರು ಪರವಾಗಿ ಹಾರ್ದಿಕ ಸ್ವಾಗತ. ಮಂಗಳೂರು ಸಮಾಜದ ಬಹುನಿರೀಕ್ಷಿತ ಮಹಾವೀರ ಸರ್ಕಲ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆಹ್ವಾನಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅರ್ಪಣೆ ನಾಳೆ 24 ಸಾಯಂಕಾಲ 5:30 ಗಂಟೆಗೆ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಸನ್ಮಾನ್ಯ ರಾಜೇಂದ್ರ ಕುಮಾರ್, ಡಾಕ್ಟರ್ MN ರಾಜೇಂದ್ರ ಕುಮಾರ್ ರವರು ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನವರು ಅದರ ಅಧ್ಯಕ್ಷತೆಯನ್ನು ಹಾಗೂ ನಾಮಫಲಕ ಅನಾವರಣವನ್ನು ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ಅವರು ಅನಾವರಣ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು, ಸನ್ಮಾನ್ಯ ಶ್ರೀ ಡಿ ವೇದವಾಸ್ ಕಾಮತ್ರವರು, ಸನ್ಮಾನ್ಯ ಶ್ರೀ ಐವನ್ ಡಿಸೋಜ್ರವರು, ಸನ್ಮಾನ್ಯ ಶ್ರೀ ಕೆ ಸುರೇಶ್ ಬಳಲ್ರವರು, ಸನ್ಮಾನ್ಯ ಶ್ರೀ ಸಂದೀಪ್ ಗರುಡಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ. ತಾವೆಲ್ಲ ತಿಳಿದ ಹಾಗೆ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಬಂಧುಗಳು ಮಹಾವೀರ ವ್ರತವನ್ನು ಸುಮಾರು 9 ವರ್ಷಗಳ ಹಿಂದೆ ಸ್ಥಳಾಂತರಗೊಂಡ ದಿವಸದಿಂದ ಅದನ್ನು ಒಂದು ಲೈವ್ ಆಗಿ ಜೀವಂತವಾಗಿ ಇರಿಸಿದ್ದು ತಾವುಗಳು. ಅದೇ ಕಾರಣದಿಂದ ಇವತ್ತು ಈ ಲೋಕಾರ್ಪಣಾ ಕಾರ್ಯಕ್ರಮ ಮಾಡಲು ಸಾಧ್ಯ ಆಗಿದೆ ಅಂತ ನಾವು ಇಡೀ ಸಮಾಜ ನಿಮಗೋಸ್ಕರ ವಿಶೇಷವಾಗಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ. 9 ವರ್ಷಗಳ ಹಿಂದೆ ಫ್ಲೈಓವರ್ ಕೆಲಸ ಕಾರ್ಯ ಮಾಡುವುದಕ್ಕಾಗಿ ಈ ಕಲಶವನ್ನು ಬದಿಯಲ್ಲಿ ಪೊಲೀಸ್ ಚೌಕಿನ ಹತ್ತಿರ ಸ್ಥಳಾಂತರಿಸಲಾಗಿತ್ತು. 2021ರಲ್ಲಿ ಫ್ಲೈಓವರ್ ಕಾಮಗಾರಿ ಮುಗಿದ ಕೂಡಲೇ ನಾವು ಮಂಗಳೂರಿನ ಜೈನ್ ಸೊಸೈಟಿ ಹಾಗೂ ಜೈನ ಸಮಾಜದವರು ಜಿಲ್ಲಾಡಳಿತ ಹಾಗೆ ಮಹಾನಗರ ಪಾಲಿಕೆಯನ್ನು ಬಹಳಷ್ಟು ಒತ್ತಾಯ ಮಾಡಿದ್ದೆವು. ನಮಗೆ ಆ ಕಲಶವನ್ನು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳೋದನ್ನು ನಾವು ಅಲ್ಲಿ ಏನು ಇಂದಿರಾ ಕ್ಯಾಂಟೀನ್ ಹತ್ತಿರ ಸುಮಾರು 22 ಸೆನ್ಸ್ ಜಾಗ ಇತ್ತು. ಅದರಲ್ಲಿಯೇ ಸರ್ಕಲನ್ನು ಮಾಡಿ ಈ ಕಲಶವನ್ನು ಬಿಟ್ಟು ಒಂದು ಮಂಗಳೂರಿಗೆ ಬಹಳಷ್ಟು ಅಭಿವೃದ್ಧಿ ಆಗಿದ್ದುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಬರುವವರಿಗೆ ಒಂದು ಸ್ವಾಗತ ಮಾಡುವಂಥ ಒಂದು ಶುಭ ಸೂಚನೆಯ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಪ್ರಯತ್ನ ನಾವು ಕೋರಿಕೆಯನ್ನು ಕೊಟ್ಟಿದ್ದೆವು. ಆದರೆ ತದನಂತರ ಅದನ್ನು ಅದರ ಬದಿಯಲ್ಲಿ ಅದಕ್ಕಿಂತಲೂ ಒಳ್ಳೆ ಜಾಗ ನಿಟ್ಟೆಯ ಡೇ ಕೇರ್ ಕಾಲೇಜಿನ ಮುಂದೆ ಆ ಸರ್ಕಲಲ್ಲಿ ಒಳ್ಳೆಯ ವೃತ್ತವನ್ನು ಪರ್ಮಿಷನ್ ಕೊಟ್ಟರು. ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಅದನ್ನು ಅಭಿವೃದ್ಧಿಪಡಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು 6 ತಿಂಗಳ ಹಿಂದೆ ನಮಗೆ ಪರ್ಮಿಷನನ್ನು ಕೊಟ್ಟರು. ತದನಂತರ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಮುಖಾಂತರ ಮಾರ್ಕಿಂಗ್ ಕೂಡ ಮಾಡಿಕೊಟ್ರು. ನಮ್ಮ ಜೈನ ಸಮಾಜದ ಜೈನ್ ಸೊಸೈಟಿಯ ವತಿಯಿಂದ ಅದರ ಕೆಲಸ 3 ತಿಂಗಳ ಹಿಂದೆ ಆರಂಭಗೊಂಡಿತ್ತು. ಇವತ್ತು ತಾವೆಲ್ಲ ನಿನ್ನೆ ಮೊನ್ನೆ ನೋಡಿದರೆ ಗೊತ್ತಾಗ್ತದೆ, ಒಳ್ಳೆಯ ವೃತ್ತ ಹಾಗೂ ಒಳ್ಳೆಯ ಒಂದು ಕಲಶವನ್ನು ಇವತ್ತು ಪುನಃ ಪ್ರತಿಷ್ಠಾಪನೆ ಆಗಿರುವುದನ್ನು ತಾವು ಕಂಡಿದ್ದೀರಿ. ಅದಕ್ಕೆ ಸುಮಾರು 3.5 ಲಕ್ಷ ರೂಪಾಯಿಗಳ ಲೈಟಿಂಗ್ಸನ್ನು ಹಾಕಲಾಗಿದೆ. ಆ ಲೈಟಿಂಗ್ಸ್ ಸುಮಾರು 6 ಬಣ್ಣಗಳಲ್ಲಿ ಸಾಯಂಕಾಲ 6:30ಯಿಂದ ಬೆಳಗಿನವರೆಗೆ ರನ್ ಆಗ್ತದೆ. ಆಗಾಗ ಅದು ಆಟೋಮೆಟಿಕ್ ಆಗಿ ಪ್ರತಿದಿನ ಅದನ್ನು ಹೋಗಿ ಸ್ವಿಚ್ ಎಲ್ಲ ಹಾಕಲಿಕ್ಕೆಲ್ಲ ಆಟೋಮೆಟಿಕ್ ಆಗಿ ಲೈಟ್ ಎಲ್ಲ ಉರಿತದೆ ಬಣ್ಣದ. ಮತ್ತು ರೇಲಿಂಗ್ಗಳನ್ನು ಹಾಕಿದ್ದೇವೆ. ಹಾಗೆ ಮಹಾವೀರ ವ್ರತ ಅಂತ ಹೇಳುವ ಹೆಸರಿನ ನಾಮಫಲಕವನ್ನು ಕೂಡ ಅಳವಡಿಸಲಾಗಿದೆ. ಅಲ್ಲದೆ ಗ್ರೀನ್ ಹೊದಿಕೆ, ಹಸಿರು ಹೊದಿಕೆಯನ್ನು ಹಾಕಿ ಹೂತೋಟದ ಹಾಗೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸಲಾಗಿದೆ. ಹಾಗೆ ಅದಕ್ಕೆ ಬೇಕಾದ ನೀರಿನ ವ್ಯವಸ್ಥೆಯನ್ನು ಕೂಡ ಟ್ಯಾಂಕ್ ಇಟ್ಟು ಮಾಡಲಾಗಿದೆ. ಅದು ಕೂಡ ಪ್ರತಿದಿನ ಆಟೋಮೆಟಿಕ್ ಆಗಿ ರನ್ ಆಗ್ತದೆ. ಮಂಗಳೂರಿಗೆ ಬಹಳಷ್ಟು ನಮ್ಮೆಲ್ಲ ಪ್ರಯತ್ನದಿಂದ ಇವತ್ತು ಏನು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂಡಸ್ಟ್ರಿಗಳು, IT ಕಂಪನಿಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಪಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ವಿದ್ಯಾಕ್ಷೇತ್ರಕ್ಕೆ, ವಿದ್ಯಾಭ್ಯಾಸಕ್ಕಾಗಿ, ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಬೀಚ್ ಈಗಾಗಲೇ ನಮ್ಮ ಕರಾವಳಿಯ ಎಲ್ಲ ಬೀಚ್ಗಳು ಅಭಿವೃದ್ಧಿ ಆಗ್ತದೆ. ದೇಶದ ಬೇರೆ ಬೇರೆ ಕಡೆಯಿಂದ ಅನೇಕ ಜನರು ಈ ಕ್ಷೇತ್ರಕ್ಕೆ ಬರ್ತಾರೆ. ಮಂಗಳೂರಿಗೆ
ಬರುವಂಥ ಪ್ರಥಮದಲ್ಲಿ ಕೇರಳ ಸೈಡಿಂದ ಇರ್ಬೋದು, ಬ್ಯಾಂಗ್ಳೂರು ಸೈಡಿಂದ ಇರ್ಬೋದು, ಎಲ್ಲ ಕಡೆಯಿಂದ ಬರುವಂಥ ಜನರಿಗೆ ಈ ಕಲಶ ಅಂದರೆ ಜನರಿಗೆ ಬಂದವರಿಗೆ ಅದು ಶುಭ ಸೂಚನೆ. ಈ ಶುಭ ಸೂಚನೆ ಅಂತ ಅದನ್ನು ಸ್ವಾಗತ ಮಾಡಲಿಕ್ಕೆ ನಾವು ಒಂದು ಒಳ್ಳೆ ಕಲಶ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾಳೆ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 5:15 ಈ ಕಾರ್ಯಕ್ರಮ ಈ ಏನು ಮಹಾವೀರ ವೃತ್ತ ಲೋಕಾರ್ಪಣೆಗೊಳ್ಳಲಿದೆ. ತದನಂತರ ಅಲ್ಲೇ ಬದಿಯಲ್ಲಿ ನಿಟ್ಟೆಯ ಡೇ ಕೇರ್ ಯೂನಿಟ್ ಅಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಕೂಡ, ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ಕೂಡ ಇದೆ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಒಂದು ಒಳ್ಳೆಯ ಕಾರ್ಯಕ್ರಮದ ಪ್ರಚಾರ ಮಾಡಿ ನಮಗೆಲ್ಲ ಹರಸ್ಬೇಕಂತ ನಿಮ್ಮಲ್ಲಿ ವಿನಂತಿಸ್ತೇನೆ. ಅದರ ಬಗ್ಗೆ ಏನಾದರೂ ಕೇಳಲಿಕ್ಕೆ ಇದ್ರೆ